ಸದಾ ಕಾಲಕ್ಕೂ ಆರೋಗ್ಯವನ್ನ ಉಳಿಸಿಕೊಳ್ಳಲು, ಕಾಯಿಲೆಗಳಿಂದ ದೂರವಿರಲು ಬೆಳಗಿನ ಸಮಯ ಈ 5 ಅಭ್ಯಾಸಗಳನ್ನ ರೂಢಿಸಿಕೊಂಡು ಅಪಾರ ಪ್ರಯೋಜನವನ್ನ ಪಡೆಯಿರಿ. ಈ ಅಭ್ಯಾಸಗಳಿಂದ ಮಾರಣಾಂತಿಕ ಕಾಯಿಲೆಯೂ ದೂರ. ಬೆಳಗಿನ ಈ 5 ಅಭ್ಯಾಸಗಳಿಂದ ನೂರಾರು ಪ್ರಯೋಜನ. ನಾವು ಸದಾ ಆರೋಗ್ಯದಿಂದ ಇರಲು ಹಲವು ಮಾರ್ಗಗಳಿವೆ. ನಮ್ಮ ನಿತ್ಯದ ಚಟುವಟಿಕೆಗಳು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಬೇಡವಾದ ಅನಾರೋಗ್ಯಕಾರಿ ಚಟುವಟಿಕೆಯನ್ನ ನಿಮ್ಮದಾಗಿಸಿಕೊಂಡರೆ ಅನಾರೋಗ್ಯವು ನಿಮ್ಮ ಬದುಕಿನ ಜೊತೆ ಆಟವಾಡುತ್ತದೆ. ನಿತ್ಯ ಮುಂಜಾನೆ ಸಣ್ಣ ವಾಕ್ನಿಂದ ಹಿಡಿದು ಕೆಲವು ಉತ್ತಮ ಅಭ್ಯಾಸಗಳನ್ನ ನೀವು ರೂಢಿ ಮಾಡಿಕೊಂಡರೆ ನಿಮ್ಮ ಆರೋಗ್ಯದ ಮೇಲೆ ದೀರ್ಘಕಾಲಿಕ ಧನಾತ್ಮಕ ಪರಿಣಾಮ ಬೀರುತ್ತದೆ. ಬೆಳಗ್ಗೆ ಎದ್ದು ಚೆನ್ನಾಗಿ ನೀರು ಕುಡಿಯುವುದರಿಂದ ಆರಂಭಿಸಿ ಸೂರ್ಯನ ಎಳೆಬಿಸಿಲಿಗೆ ಮೈಯೊಡ್ಡುವಂತಹ ಅಭ್ಯಾಸಗಳನ್ನ ನಿಮ್ಮದಾಗಿಸಿಕೊಳ್ಳಿ. ಇದು ನಿಜಕ್ಕೂ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ಅಂಥ ಅಭ್ಯಾಸಗಳನ್ನೇ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನೀರು ಕುಡಿಯುವುದರೊಂದಿಗೆ ಆರಂಭಿಸಿ. ರಾತ್ರಿ ಇಡೀ ಮಲಗಿರುವ ನಮ್ಮ ದೇಹ ಹೈಡ್ರೇಟ್ ಆಗಬೇಕಾಗತ್ತೆ. ನಿರ್ಜಲೀಕರಣದಿಂದ ತಪ್ಪಿಸಿಕೊಳ್ಳಲು ಎದ್ದ ತಕ್ಷಣ ದೇಹವನ್ನ ರೀಹೈಡ್ರೇಟ್ ಮಾಡಲು 1 ಗ್ಲಾಸ್ ನೀರು ಕುಡಿಯಿರಿ. ಇದರಿಂದ ನಿಮ್ಮ ದಿನಕ್ಕೆ ಒಳ್ಳೆ ಕಿಕ್ ಸ್ಟಾರ್ಟ್ ದೊರಕಿದಂತಾಗತ್ತೆ. ಚಯಾಪಚಯ ಕ್ರಿಯೆಗೆ ದಿನದ ಒಳ್ಳೆಯ ಆರಂಭ ಉಂಟಾಗತ್ತೆ. ಅಲ್ಲದೆ ನಿತ್ಯವೂ ನೀವು ಎದ್ದ ತಕ್ಷಣ 1 ಗ್ಲಾಸ್ ನೀರು ಕುಡಿಯೋದ್ರಿಂದ ಎಲ್ಲ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸರಾಗ ದಾರಿ ಮಾಡಿಕೊಟ್ಟಂತೆ ಆಗತ್ತೆ. ದೈಹಿಕ ವ್ಯಾಯಾಮದಲ್ಲಿ ತೊಡಗಿ. ಯೋಗ, ವಾಕಿಂಗ್ ಈ ರೀತಿಯಾಗಿ ದೈಹಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಇಂತಹ ದೈಹಿಕ ವ್ಯಾಯಾಮಗಳು ನಿಮ್ಮ ಹೃದಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಒತ್ತಡಗಳನ್ನು ನಿಯಂತ್ರಿಸುತ್ತೆ. ಒಟ್ಟಾರೆಯಾಗಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಬಹುದೊಡ್ಡ ಧನಾತ್ಮಕ ಪರಿಣಾಮ ಬೀರುತ್ತೆ. ಪೋಷಕಾಂಶಗಳ ಉಪಹಾರ ನಿಮ್ಮದಾಗಿರಲಿ. ಬೆಳಗಿನ ಉಪಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳು ಹಾಗೂ ಜೀವಸತ್ವಗಳು ಇರುವಂತೆ ನೋಡಿಕೊಳ್ಳಿ. ಧಾನ್ಯಗಳು, ಪ್ರೋಟೀನ್ ಒದಗಿಸುವ ಆಹಾರಗಳು, ತಾಜಾ ಹಣ್ಣು ಇವೆಲ್ಲವೂ ಬೆಳಗಿನಿಂದಲೇ ದೇಹ ಹಾಗೂ ಮನಸ್ಸು ಪ್ರಫುಲ್ಲವಾಗಿರಲು ನೀಡುವ ಇಂಧನ ಶಕ್ತಿ ಇದ್ದಂತೆ. ದೇಹದಲ್ಲಿನ ಶಕ್ತಿ ಹೆಚ್ಚಿಸುವುದರ ಮೂಲಕ ದೇಹವನ್ನು ರೋಗ ನಿರೋಧಕ ಕವಚವನ್ನಾಗಿ ಮಾಡುತ್ತೆ. ಧ್ಯಾನವನ್ನು ಮಾಡುವುದು ಒಳ್ಳೆಯದು. ನಿತ್ಯ ಒಂದಿಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ಮನಸ್ಸು ತುಂಬಾ ಪ್ರಶಾಂತವಾಗಿರುತ್ತೆ. ಇದು ಮೆದುಳನ್ನ ಕೇವಲ ಪ್ರಶಾಂತವಾಗಿಡುವುದಲ್ಲದೆ ಮತ್ತಷ್ಟು ಚುರುಕಾಗಿಸುತ್ತೆ. ನಿತ್ಯವೂ ನೀವು ಧ್ಯಾನದಲ್ಲಿ ಕೆಲವು ನಿಮಿಷಗಳ ಕಾಲ ಕಳೆದು ಹೋಗುವುದರಿಂದ ಪಾಸಿಟಿವ್ ಆಟಿಟ್ಯೂಡ್ ನಿಮ್ಮದಾಗಿಸಿಕೊಳ್ಳುವುದರ ಮೂಲಕ ದಿನ ಕಳೆದಂತೆ ಬದುಕಿನಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ನೀವು ಸಶಕ್ತರಾಗುವಷ್ಟು ನಿಮ್ಮನ್ನ ಮಾನಸಿಕವಾಗಿ ಗಟ್ಟಿಗೊಳಿಸುತ್ತೆ ಧ್ಯಾನ. ಎಳೆಬಿಸಿಲಿನಲ್ಲಿ ಸಮಯ ಕಳೆಯಿರಿ. ನಿತ್ಯವೂ ಎಳೆಬಿಸಿಲಿನಲ್ಲಿ ಸಮಯ ಕಳೆಯುವುದು ಆರೋಗ್ಯದ ವಿಚಾರದಲ್ಲಿ ತುಂಬಾ ಒಳ್ಳೆಯದು. ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ವಿಟಮಿನ್ ಡಿ ಯನ್ನು ಪೂರೈಸುತ್ತೆ. ಇದು ನಮ್ಮ ಎಲುಬುಗಳನ್ನು ಗಟ್ಟಿಗೊಳಿಸಲು ಸಹಾಯವಾಗುವುದರ ಜೊತೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಅಲ್ಲದೆ ಎಳೆ ಬಿಸಿಲಿಗೆ ಮೈಯೊಡ್ಡುವುದರಿಂದ ನಮ್ಮ ಮೂಡ್ ಕೂಡ ಖುಷಿಯಾಗಿ ಇರುತ್ತೆ. ಈ ರೀತಿಯ 5 ಅಭ್ಯಾಸಗಳನ್ನ ನಿಮ್ಮ ನಿತ್ಯದ ರೂಢಿಯಾಗಿಸಿಕೊಂಡ್ರೆ ಉತ್ತಮ ಆರೋಗ್ಯದ ಜೊತೆಗೆ ಡಯಾಬಿಟಿಸ್, ತೀವ್ರ ಒತ್ತಡ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.